ಮುತ್ತನಲ್ಲೂರು ಗ್ರಾಮದಲ್ಲಿ ಸಂತ ನಿರಂಕರಿ ಮಂಡಳಿ ವತಿಯಿಂದ ಪರಿಸರ ಸ್ವಚ್ಛತಾ ಆಂದೋಲನ. ಆನೇಕಲ್ ತಾಲೂಕಿನ ಮುತ್ತನಲ್ಲೂರು ಗ್ರಾಮದಲ್ಲಿ ನಡೆದ ಜಾತ್ರಾ ಮಹೋತ್ಸವದ ಹಿನ್ನೆಲೆಯಲ್ಲಿ ಸಂತ ನಿರಂಕರಿ ಮಂಡಳಿ ವತಿಯಿಂದ ಸ್ವಚ್ಛತಾ ಗ್ರಾಮ ಆಂದೋಲನವನ್ನು ಯಶಸ್ವಿಯಾಗಿ ಹಮ್ಮಿಕೊಳ್ಳಲಾಯಿತು. ಇನ್ನು ಮುತ್ತನಲ್ಲೂರು ಗ್ರಾಮದಲ್ಲಿ ಕಳೆದ 2 ದಿನಗಳಿಂದ ಶ್ರೀ ಧರ್ಮರಾಯ ಸ್ವಾಮಿ ಮತ್ತು ದ್ರೌಪದಮ್ಮ ಕರಗ ಮಹೋತ್ಸವ, ಶ್ರೀ ಶನಿ ಮಹಾತ್ಮ ಸ್ವಾಮಿ ಬ್ರಹ್ಮರಥೋತ್ಸವ ಹಾಗೂ ನಂದಾಲ ಯಲ್ಲಮ್ಮ ಗಂಗಾ ಪೂಜೆ ಹಾಗೂ ವೀರಭದ್ರ ಸ್ವಾಮಿ ಅಗ್ನಿಕುಂಡ ಉತ್ಸವಗಳು ವಿಜೃಂಭಣೆಯಿಂದ ನಡೆದವು. ಈ ಜಾತ್ರಾ ಮಹೋತ್ಸವದಲ್ಲಿ ಸಾವಿರಾರು ಭಕ್ತರು ಭಾಗವಹಿಸಿದ್ದರು. ಈ ಸಂದರ್ಭದಲ್ಲಿ ಗ್ರಾಮದಲ್ಲಿ ಅನೇಕ ಕಡೆ ಅನ್ನದಾಸೋಹ, ಅರವಟ್ಟಿಕೆ ಸೇರಿದಂತೆ ವಿವಿಧ ಸೇವಾ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ಇದರಿಂದಾಗಿ ಗ್ರಾಮದಲ್ಲಿ ವಿಶೇಷವಾಗಿ ರಸ್ತೆ ಬದಿಗಳು ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಪ್ಲಾಸ್ಟಿಕ್ ಹಾಗೂ ಇತರೆ ತ್ಯಾಜ್ಯಗಳ ಸಂಗ್ರಹ ಹೆಚ್ಚಾಗಿತ್ತು. ಈ ಪರಿಸ್ಥಿತಿಯನ್ನು ಮನಗೊಂಡ ಸಂತ ನಿರಂಕರಿ ಮಂಡಳಿ ವತಿಯಿಂದ ಸುಮಾರು 300 ಜನ ಸ್ವಯಂ ಸೇವಕರು ಸ್ವಯಂ ಪ್ರೇರಿತರಾಗಿ ಸ್ವಚ್ಛತಾ ಕಾರ್ಯದಲ್ಲಿ ಭಾಗವಹಿಸಿದ್ದರು. ಇನ್ನು ಗ್ರಾಮದಲ್ಲಿ ಪ್ರಮುಖ ಪ್ರದೇಶಗಳಾದ ಆರೋಗ್ಯ ಉಪ ಕೇಂದ್ರದ ಸುತ್ತಮುತ್ತ, ಗ್ರಾಮ ಪಂಚಾಯಿತಿ ಕಚೇರಿ ಮುಂಭಾಗ, ಸರ್ಕಾರಿ ಆಸ್ಪತ್ರೆ ಬಸ್ ನಿಲ್ದಾಣ, ಪಶು ಆಸ್ಪತ್ರೆ, ಶನಿ ಮಹಾತ್ಮ ದೇವಸ್ಥಾನ, ಧರ್ಮರಾಯ ಸ್ವಾಮಿ ದೇವಸ್ಥಾನ ಸೇರಿದಂತೆ ಗ್ರಾಮದ ಪ್ರಮುಖ ರಸ್ತೆಗಳಲ್ಲಿಯೂ ಸ್ವಚ್ಛತಾ ಕಾರ್ಯವನ್ನು ನಡೆಸಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ಸಂತ ನಿರಂಕರಿ ಮಂಡಳಿ ಮುಖ್ಯಸ್ಥರಾದ ರಾಧಾ ನಾಗರಾಜ ರೆಡ್ಡಿ, ಮುತ್ತನಲ್ಲೂರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಕೆ ವಿಶ್ವನಾಥ ರೆಡ್ಡಿ, ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಜಯರಾಮ್ ಸರ್ಜಾ, ರಾಷ್ಟ್ರೀಯ ಯುವ ಪ್ರಶಸ್ತಿ ವಿಜೇತರಾದ ಡಾಕ್ಟರ್ ಚಿನ್ನಪ್ಪ ವೈ, ಚಿಕ್ಕಹಾಗಡೆ ಮುಖಂಡರಾದ ನಾಗರಾಜ ರೆಡ್ಡಿ, ರಾಜಪ್ಪ ರೆಡ್ಡಿ, ಗಣೇಶ್ ಜಿ, ಸುಜಾತಮ್ಮ, ಸಾವಿತ್ರಮ್ಮ, ಶ್ರೀನಿವಾಸ ರೆಡ್ಡಿ, ಸುರೇಶ್ ರೆಡ್ಡಿ, ಅಣ್ಣಯ್ಯ ರೆಡ್ಡಿ, ಸಂತ ನಿರಂಕಾರಿ ಮಿಷನ್ ಸೊಸೈಟಿಯ ಮುಖ್ಯಸ್ಥ ಮನೋಹರ ಚಾಹಾ, ಯೋಗೇಶ್, ಪಿಡಿಒ ಶ್ರೀನಿವಾಸಯ್ಯ, ಬಾಬು ಪ್ರಸಾದ್, ನಾಗರಾಜ ರೆಡ್ಡಿ ಮತ್ತಿತರರು ಹಾಜರಿದ್ದರು. ಹೋಗಿದ್ದಾಗ 20-25 ವರ್ಷದಿಂದ ಸತ್ಸಂಗ ನಡೀತಾ ಇತ್ತು. ನಾನು ಹೋಗ್ತಾ ಇದ್ದೆ. ಹೋದರೂ ಸಹ ಅಲ್ಲಿ ಡೆಲ್ಲಿಯಲ್ಲಿ ಕಾನ್ಫರೆನ್ಸ್ ಆಯಿತು. ಕಾನ್ಫರೆನ್ಸ್ ಆದರೆ ಕರ್ನಾಟಕದಲ್ಲಿ ಯಾರನ್ನೂ ಕೋರಲಿಲ್ಲ. ನಮ್ಮ ರಾಧಾಮಾಜಿಯನ್ನ ಆ ವೇದಿಕೆ ಮೇಲೆ ಎತ್ತಿ ಆ ತಾಯಿಗೆ 4 ಮಾತು ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಕರ್ನಾಟಕದಲ್ಲಿ ಏಕೈಕ ವ್ಯಕ್ತಿ ಅಂದರೆ ಸತ್ಸಂಗದಲ್ಲಿ ರಾಧಾಮಾಜಿ ಒಂದೇವರಾಗಿದ್ದಾರೆ. ನಾನು ಹೋಗಿ ನನಗೆ ಸಂತೋಷವಾಯಿತು. ಸತ್ತು ಅಂದರೆ ಸತ್ಯವಾದ ಸಂಘ, ಇಲ್ಲಿ ನೀತಿ ನಿಜಾಯಿತಿ ಎಲ್ಲನೂ ಚೆನ್ನಾಗಿ ನಡೀತಾ ಇದೆ. ಈ ಸತ್ಸಂಗಕ್ಕೆ ಯಾರು ಬಂದರೂ ಸ್ವಚ್ಛತೆ, ಜ್ಞಾನ, ಯೋಗ, ಸಂಸ್ಕಾರ ಎಲ್ಲನೂ ಬರ್ತದೆ. ಜೈ ಹಿಂದ್. ನಮ್ಮ ಮುತ್ತನಲ್ಲೂರು ಗ್ರಾಮದಲ್ಲಿ ವಿಶೇಷವಾಗಿ 3 ದಿನಗಳ ಕಾಲ ವಿಜೃಂಭಣೆಯಿಂದ ರಥೋತ್ಸವ, ಕರಗ ಮಹೋತ್ಸವ ನಡೆದು ಆ ಭಗವಂತನ ಆಶೀರ್ವಾದ ಎಲ್ಲರಿಗೂ ಕೊಟ್ಟಿದ್ದಾರೆ. ಸುಮಾರು ಜನ ಬಂದು ದರ್ಶನ ಮಾಡ್ಕೊಂಡು ಹೋಗಿದ್ದಾರೆ. ಅದರ ಜೊತೆಯಲ್ಲಿ ಸುಮಾರು 1 ವಾರದಿಂದ ಸಾಧಕನವ್ರು ಕೇಳ್ತಾಯಿದ್ರು ಸ್ವಚ್ಛತೆ ಮಾಡಬೇಕು ಜಾತ್ರೆ ಆದಮೇಲೆ ಅಂತ. ನಮ್ಮ ಸತ್ಸಂಗದವ್ರು ಬರ್ತಾರೆ, ದಯವಿಟ್ಟು ಅವಕಾಶ ಮಾಡಿಕೊಡಿ ಅಂತ. ನನಗೂ ಖುಷಿ, ಯಾಕಂದರೆ ನಮ್ಮ ಗ್ರಾಮಸ್ಥರು ನಮ್ಮ ಗ್ರಾಮನ ಸ್ವಚ್ಛತೆಯಾಗಿ ಇಟ್ಕೊಳ್ಳೋದು ಫಸ್ಟ್ ಕಲಿಬೇಕು. ಅದರ ಜೊತೆಯಲ್ಲಿ ನಮ್ಮ ಗ್ರಾಮಸ್ಥರ ಹೆಣ್ಣುಮಕ್ಕಳು ಸಹ ಜಾಸ್ತಿ ಜನ ಬಂದಿದ್ದಾರೆ. ತುಂಬ ಸಂತೋಷ. ಯಾವತ್ತೇ ಆಗಲಿ ಇಂಥ ಧಾರ್ಮಿಕ ಕೆಲಸಗಳಾದಾಗ ಸ್ವಲ್ಪ ಅಲ್ಲಿ ಇಲ್ಲಿ ಬಿಸಾಕಿರ್ತಾರೆ. ಯಾಕಂದರೆ ಅವ್ರಿಗೆ ನಾವು ಅಷ್ಟು ವ್ಯವಸ್ಥೆ ಮಾಡಿರೋಕ್ಕೂ ಆಗೋದಿಲ್ಲ, ಒಂದು ಹತ್ರ ಹಾಕಿ ಅಂತ ಹೇಳೋಕ್ಕೂ ಆಗೋದಿಲ್ಲ. ಅಂಥ ಜನಸಂಖ್ಯೆಯಲ್ಲಿ ಆಗಿರುತ್ತೆ. ಅದನ್ನು ನಾವು ಸ್ವಚ್ಛತೆ ಮಾಡಬೇಕು. ಅದರ ಜೊತೆಯಲ್ಲಿ ನಮ್ಮ ಪಂಚಾಯತಿಯವರು ಸಹ ನಮಗೆ ಸಹಕಾರ ಕೊಟ್ಟು ನೀವೆಲ್ಲ ಸತ್ಸಂಗದಿಂದ ಬಂದಂಥ ಎಲ್ಲರಿಗೂ ನನ್ನ ಗ್ರಾಮದ ಪರವಾಗಿ ಧನ್ಯವಾದ ತಿಳಿಸ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೇನೆ. ನಿರಂಕಾರಿ ಮಿಷನ್ ವತಿಯಿಂದ ಇವತ್ತು ನಮ್ಮ ಗ್ರಾಮದಲ್ಲಿ ಕಳೆದ 1 ವಾರದಿಂದ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಹಲವಾರು ರೀತಿಯ ಕಾರ್ಯಕ್ರಮಗಳು ನಡೆಯಿತು. ಅದು ಕರಗ ಮಹೋತ್ಸವ, ಸಿಂಹಾತ್ಮ ದೇವರ ಒಂದು ರಥೋತ್ಸವ, ನಂದಾಲಮ್ಮ ಯಲ್ಲಮ್ಮದ ಒಂದು ದೇವಸ್ಥಾನದ ಕಾರ್ಯಕ್ರಮಗಳು, ವೀರಭದ್ರ ಸ್ವಾಮಿದು, ಈ ಎಲ್ಲ ಕಾರ್ಯಕ್ರಮಗಳಾದಾಗ ನಮ್ಮ ಗ್ರಾಮದಲ್ಲಿ ಸಾವಿರಾರು ಜನ ಹೊರಗಡೆಯಿಂದ ಬಂದು ಇಂಥ ಧಾರ್ಮಿಕ ಕಾರ್ಯಕ್ರಮದ ಆಚರಣೆ ವೇಳೆಯಲ್ಲಿ ಹಲವಾರು ತ್ಯಾಜ್ಯಗಳನ್ನು ಎಲ್ಲೆಂದರಲ್ಲಿ ಎಸೆದಿದ್ದು ಪರಿಸರವನ್ನು ಕೂಡ ಇವತ್ತು ಒಂದು ಕಡೆ ಎಲ್ಲ ವಿಷಪೂರಿತವಾಗಿರ್ತಕ್ಕಂಥ ಇಂಥ ಸಂದರ್ಭದಲ್ಲಿ ಈ ಒಂದು ಸಂತ ನಿರಂಕಾರಿ ಸಮಾಜದವರು ಹಲವಾರು ವರ್ಷಗಳಿಂದ ನಮ್ಮ ಗ್ರಾಮದಲ್ಲಿ ಸ್ವಚ್ಛತೆ ಜೊತೆಗೆ ಸಾಮಾಜಿಕ ಕಾರ್ಯಕ್ರಮಗಳನ್ನು ಕೂಡ ಹಲವಾರು ನಡೆಸ್ಕೊಂಡ್ಬಂದಿದ್ದಾರೆ.
ಆರೋಗ್ಯದಿರ್ಬೋದು, ರಕ್ತದಾನ ಶಿಬಿರ ಹೇಳ್ದಂಗೆ ಪರಿಸರದ ಕಾರ್ಯಕ್ರಮ, ಮತ್ತು ಇವತ್ತು ನಾವೆಲ್ಲರೂ ಕೂಡ ಇಷ್ಟೆಲ್ಲ ಚೆನ್ನಾಗಿದ್ದೀವಿ ಅಂತ ಹೇಳಿದ್ರೆ ನಾವು ಪಂಚಭೂತಗಳಿಗೆ ಎದುರ್ಕೋಬೇಕಾಗ್ತದೆ. ನಮಗೆ ಕಣ್ಣು ಕಾಣಿಸ್ತಕ್ಕಂಥದ್ದು ಯಾವುದಪ್ಪ ಅಂತ ಹೇಳಿದ್ರೆ 5 ಪಂಚಭೂತಗಳು: ಗಾಳಿ, ಬೆಳಕು, ನೀರು, ಈ ಪರಿಸರ. ಇದು ನಮಗೆ ಭಾಳ ಮುಖ್ಯ. ಇವತ್ತು ಈ ಪರಿಸರ ಏನಾದರೂ ಮುನಿಸ್ಕೊಂಡ್ಬಿಟ್ರೆ ನಾವು ಯಾರೂ ಕೂಡ ಈ ಭೂಮಿಯಲ್ಲಿ ಇರೋಕ್ಕಾಗೋದಿಲ್ಲ. ಹಾಗೆ ಬಹಳ ಮುಖ್ಯವಾಗಿ ಪರಿಸರ ಭಾಳ ಮುಖ್ಯ. ಈ ಪರಿಸರ ಉತ್ತಮವಾಗಿ ಇಡ್ತಕ್ಕಂಥ ಕೆಲಸಕ್ಕೆ ಇವತ್ತು ನಮ್ಮ ಗ್ರಾಮದವರ ಜೊತೆಗೆ ಬೇರೆ ಬೇರೆ ಕಡೆಯಿಂದ ಈ ಸಂತ ನಿರಂಕಾರಿ ಮಿಷನ್ನ ಎಲ್ಲ ಮಾತೆಯರು ಮತ್ತು ಇವರ ಮುಖಂಡರೆಲ್ಲೂ ಬಂದು ಕೂಡ ನಮ್ಮ ಈ ಗ್ರಾಮದಲ್ಲಿರ್ತಕ್ಕಂಥ ಏನು ಸ್ವಚ್ಛತೆಯನ್ನು, ಪರಿಸರವನ್ನು ಸ್ವಚ್ಛ ಮಾಡ್ತಕ್ಕಂಥ ಕಾರ್ಯಕ್ರಮಕ್ಕೆ ನಾನು ವೈಯಕ್ತಿಕವಾಗಿ ನಮ್ಮ ಎಲ್ಲ ಗ್ರಾಮಸ್ಥರ ಪರವಾಗಿ ಅವರೆಲ್ಲರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತೇನೆ. ಯಾಕಂತ ಹೇಳಿದ್ರೆ ಮುತ್ತನ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಮುತ್ತಮೊಂದು ಗ್ರಾಮದಲ್ಲಿ ವಿಶೇಷವಾಗಿ ನಮ್ಮ ರಾಧಕ್ಕವರು ಮತ್ತು ನಾಗರಾಜರು ಒಂದು ನೇತೃತ್ವದಲ್ಲಿ ನಾವು ಒಂದು ಸತ್ಸಂಗ ಸಂಸ್ಥೆಯಿಂದ ಈ ಒಂದು ಅಭಿಯಾನ ಕಾರ್ಯಕ್ರಮಗಳು ಪ್ರತಿಯೊಂದು ಬಾರಿ ಮಾಡ್ತಾನೆ ಇರ್ತಾರೆ ಅವರು ಸತತವಾಗಿ. ಈಗ ಹೇಳ್ತಾ ಇದ್ರು ನಂದಿ ವಿಲ್ಸನ್ ಮಾಡ್ತಾರೆ, ಮತ್ತು ಮೈಸೂರಲ್ಲಿ ಸುಮಾರು ಭಾಗದಲ್ಲಿ ಅಲ್ಲೂ ಕೂಡ ಒಂದು ಅಭಿಯಾನಗಳನ್ನು ಮಾಡಿ ಈಗ ಮುತ್ತ ಗ್ರಾಮದಲ್ಲಿ ಮೂರು ದಿನಗಳ ಒಂದು ಏನು ಜಾತ್ರೋತ್ಸವ ಏನಿತ್ತೋ ಆ ಜಾತ್ರೋತ್ಸವದಲ್ಲಿ ಸುಮಾರು ಬಂದಿರತಕ್ಕಂಥ ಸುಮಾರು ಏನು ಹಿರಿಯರು ಇರ್ಬೋದು, ಎಲ್ಲ ಗಣ್ಯ ವ್ಯಕ್ತಿಗಳು ಮತ್ತು ಈ ಗ್ರಾಮದ ಎಲ್ಲ ಒಂದು ನಾಗರಿಕ ಬಂಧುಗಳ ಮುಖಾಂತರ ಒಂದು 3 ದಿನಗಳ ಕಾಲ ಒಂದು ಜಾತ್ರೋತ್ಸವ ಯಶಸ್ವಿಯಾಗಿ ನಡೆದಿದೆ. ಆ ಜಾತ್ರೋತ್ಸವಕ್ಕೆ ಬಂದು ಸುಮಾರು ಎರಡು ಕಡೆ ಊಟೋಪಚಾರಗಳಿತ್ತು, ಮತ್ತು ಬೇರೆ ಕಡೆ ನೀರು ಮಜ್ಜಿಗೆ ಪಾನಕಗಳು, ಮತ್ತು ಮೊನ್ನೆ ಒಂದು ಬುದ್ಧರಮ್ಮ ಜಾತ್ರೆ ಒಂದು ಕುರ್ಜಿ ಹೋಗುವ ಒಂದು ಸಂದರ್ಭದಲ್ಲಿ ಮುತ್ತನ ಸರ್ಕಲ್ಲು ಕೂಡ ಅವರ ಸತ್ಸಂಗ ಒಂದು ಸಂಸ್ಥೆಯಿಂದ ಸುಮಾರು 1000 ಜನಕ್ಕೆ ನೀರು ಮಜ್ಜಿಗೆ ಮತ್ತು ಪಾನಕ, ಹೆಸರು ಬೇಳೆಯನ್ನು ವಿತರಣೆ ಮಾಡಿದ್ದಾರೆ. ಈ ರೀತಿ ಒಂದು ಸಮಾಜ ಕಾರ್ಯ ಕೆಲಸಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವರಿಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಯಾಕಂದರೆ ನಾವು ಕೂಡ ಈ ಒಂದು ಮುತ್ತ ಗ್ರಾಮದಲ್ಲಿ ಇಂಥವ್ರು ಇದ್ದಾರೆ, ಇಂಥವ್ರನ್ನ ನಾವು ಗುರುತಿಸಬೇಕು, ಇಂಥವ್ರು ನಮ್ಮ ಮುತ್ತ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇದ್ದಾರಲ್ಲ ಅನ್ನೋದು ನಮಗೆ ನಿಜವಾಗಲೂ ಕೂಡ ಅದು ನಮಗೆ ಅದು ಗೊತ್ತಾಗ್ತಿರಲಿಲ್ಲ. ಆದರೆ ಇಂಥವರು ನಮ್ಮ ಊರಲ್ಲಿದ್ದು ಇಂಥ ಸಮಾಜ ಸೇವಕರು ಮಾಡ್ತಕ್ಕಂಥವ್ರು ಇರೋದ್ರಿಂದ ನಮಗೆ ಅಭಿವೃದ್ಧಿ, ಒಂದು ಗ್ರಾಮಕ್ಕೆ ಒಂದು ಅಭಿವೃದ್ಧಿ ಆಗುತ್ತೆ. ಇಂಥವರಿಂದ ಒಂದು ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮಗಳು ಎಲ್ಲರೂ ಕೂಡ ಮಾಡೋದಕ್ಕೆ ಬರಲ್ಲ. ಆ ಒಂದು ಸಂಸ್ಥೆಯನ್ನು ಮಾಡ್ತಾರೆ ಅಂದರೆ ನಿಜವಾಗ್ಲೂ ಕೂಡ ಅವರಿಗೆ ಅಭಿನಂದನೆ ತಿಳಿಸಬೇಕು. ಇದೇ ರೀತಿಯಾಗಿ ಎಲ್ಲ ಗಣ್ಯ ಅತಿಥಿಗಳು ಬಂದಿದ್ದಾರೆ, ಮತ್ತು ಅವರ ಸಂಸ್ಥೆಗೆ ನಾನು ಅಭಿನಂದನೆಯನ್ನು ಹೇಳ್ತೇನೆ. ಅದು ಸ್ವಲ್ಪ ಎತ್ತಾಕ್ರಿ. ಬುಟ್ಟೆಲ್ಲ ಇದ್ರಲ್ಲಿ ಹಾಕಲ್ಲ. ಅದು ಬೇಡ, ಹಿಂಗೆ ಹಾಕೋಣ ಎತ್ತಾಕಿ ಇಲ್ಲಾಂದ್ರೆ ಹಂಗೆ ತಗೊಂಡೋಗಿ ಹಾಕೋಣ ಇಲ್ಲಿ ಎಲ್ಲ ತಳ್ಳಿಬಿಡಿ, ಏನು ಬಿಡಬಾರ್ದು. ಚಂದ್ರು ಯುವಕರ ಹಿಂಗ
ಸ್ವಲ್ಪ ಆ ಕಡೆ ಹೋಗಿ, ಸ್ವಲ್ಪ ಆ ಕಡೆ ಹೋಗಿ. ಹಾಗೆ ಮಾಡ್ತಾ ಇದ್ದೀನಿ.